ಮಾನವನಲ್ಲಿರುವ ಪರಿಪೂರ್ಣತೆಯನ್ನ ಜಾಗೃತಗೊಳಿಸುವುದೇ ನಿಜವಾದ ಶಿಕ್ಷಣ. ಮಾತಾಜಿ ತ್ಯಾಗಮಯಿ ಅಭಿಮತ. ನಿಜವಾದ ಶಿಕ್ಷಣ ಅಂದ್ರೆ ಅದು ಮಾನವನಲ್ಲಿರುವ ಪರಿಪೂರ್ಣತೆಯನ್ನ ಜಾಗೃತಗೊಳಿಸಬೇಕು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿಯು ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದಲ್ಲಿ ನರಹರಿ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನದ ಘಟನೆಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಸ್ವಾಮಿ ವಿವೇಕಾನಂದರ ಭಾವಚಿತ್ರವು ಶಕ್ತಿಯ ಆನಂದ, ಆತ್ಮವಿಶ್ವಾಸವನ್ನು ಸೂಚಿಸುತ್ತೆ. ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನದಲ್ಲಿ ಕಂಡುಬರುವ ಧ್ಯಾನ ಸ್ಥಿತಿ ಮತ್ತು ಏಕಾಗ್ರತೆಗಳನ್ನು ಇಂದಿನ ಮಕ್ಕಳಿಗೆ ಪಾಠ ಮಾಡಬೇಕು. ಶಕ್ತಿಯ ಜೀವನ ದೌರ್ಬಲ್ಯವೇ ಮರಣ, ಯಶಸ್ಸಿನ ರಹಸ್ಯ ಇರುವುದು ಆತ್ಮವಿಶ್ವಾಸದಲ್ಲಿ ಅಂತ ತಿಳಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಯತೀಶಂ ಸಿದ್ದಾಪುರ ಅವರು ಪ್ರಾರ್ಥನೆ, ಭಜನೆ, ಶ್ರೀರಾಮಕೃಷ್ಣರ ನಾಮಸ್ಮರಣೆ ಹಾಗೂ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರವನ್ನು ಹೇಳಿಕೊಟ್ರು. ತರಗತಿಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಜಿಟಿ ಶಾಂತಕುಮಾರಿ, ಸಹ ಶಿಕ್ಷಕರಾದ ಪಿಎಸ್ ದೀಪೇಸ್ವಾಮಿ, ದೀಪಾ ನಾಗಸಮುದ್ರ, ದೀಪಾ ರಾಘವೇಂದ್ರ ಹಾಗೂ ಸುದೀಪ್, ವಿದ್ಯಾರ್ಥಿಗಳಾದ ಮನೋ, ಉಲ್ಲಾಸ್, ನವೀನ್, ನಿಖಿಲ್ ಗೌಡ, ಅಮೃತ, ವರ್ಷಿಣಿ, ಕಾವೇರಿ, ಯಶಿಕಾ, ಅಂಜಲಿ, ತನು, ಕೀರ್ತನ ಪಾಲ್ಗೊಂಡಿದ್ದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ಸಹಾಯ ಮಾಡಬೇಕು ಅಂತನ್ನುವ ತ್ಯಾಗ ಬುದ್ಧಿ ನರೇಂದ್ರನಲ್ಲಿ ಇರುತ್ತೆ. ಆತ್ಮವಿಶ್ವಾಸದಲ್ಲಿ ಯಶಸ್ಸಿನ ರಹಸ್ಯ ಇರುವುದು ಆತ್ಮವಿಶ್ವಾಸದಲ್ಲಿ. ಗೊತ್ತಾಯ್ತಾ ಮಕ್ಕಳೇ? ಹೇಳಿ ನೋಡೋಣ, ಪೂರ್ತಿ ಹೇಳಿ ಒಂದ್ಸಲ. ಯಶಸ್ಸಿನ ವಿಶ್ವಾಸದಲ್ಲಿ. ಆದ್ದರಿಂದ ಸಂಪನ್ನರಾಗಿ ಪೂರ್ಣತೆಯನ್ನು ವ್ಯಕ್ತಗೊಳಿಸುವುದೇ ಶಿಕ್ಷಣವನ್ನು ಪಡೆಯಲಿಕ್ಕೆ ಬರ್ತೀರಲ್ವಾ? ಶಿಕ್ಷಣ ಅಂದ್ರೆ ಏನು ಅಂದ್ರೆ ನಮ್ಮಲ್ಲಿ ಅದಾಗಲೇ ಜ್ಞಾನ ಇದೆ, ನಮ್ಮಲ್ಲಿ ಅದಾಗಲೇ ಶಕ್ತಿ ಇದೆ, ಶ್ರದ್ಧೆ ಇದೆ. ಅದೆಲ್ಲವನ್ನೂ ಜಾಗೃತಗೊಳಿಸುವುದು ಶಿಕ್ಷಣ. ಕೃಷ್ಣಾಯ ಒಂದು ಕುದುರೆ ಗಾಡಿ ಬರುತ್ತೆ. ಕುದುರೆ ಎಷ್ಟು ಫಾಸ್ಟ್
ಕುದುರೆ ಗಾಡಿ ಬರ್ತಾ ಇದೆ. ನೋಡಿದ್ರೆ ಆ ಮಣ್ಣಿನ ರಸ್ತೆಯಲ್ಲಿ ಮಧ್ಯದಲ್ಲಿ ಆ ನರೇಂದ್ರನ ತಮ್ಮ ನರೇಂದ್ರ ಯಾರ ಕೈ ಹಿಡ್ಕೊಂಡಿದ್ದಾನ ಚಿಕ್ಕ ಹುಡುಗ, ಅವನ ರಸ್ತೆ ಮಧ್ಯದಲ್ಲಿ ಇದ್ದಾನೆ. ಕುದುರೆ ಗಾಡಿ ವೇಗವಾಗಿ ಬರ್ತಿದೆ. ಇನ್ನೇನು ಕುದುರೆಯ ಕಾಲು ಕೆಳಗೆ ಬಿದ್ದು ಆ ಪಾಪು ಆ ಚಿಕ್ಕ ಹುಡುಗ ತೀರ್ಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ಸುತ್ತಮುತ್ತ ಬಹಳ ಜನ ಇದ್ದಾರೆ. ಆದ್ರೆ ಯಾರೂ ಆ ಚಿಕ್ಕ ಪಾಪುಗೆ ಸಹಾಯ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಎಲ್ರಿಗೂ ಭಯ, ಎಲ್ಲಿ ಕುದುರೆ ನನ್ನ ಮೇಲೆ ಬಂದ್ಬಿಟ್ರೆ, ನಾನು ತೀರ್ಕೊಂಡ್ರೆ ಅಂತ ಭಯ ಎಲ್ರಿಗೂ. ಆಗ ನರೇಂದ್ರ ಮಾತ್ರ ಸ್ವಲ್ಪನೂ ಪ್ರಾಣ ಭಯ ಇಲ್ಲದೆ ಓಡಿ ಹೋಗಿ ಆ ಚಿಕ್ಕ ಹುಡುಗನನ್ನು ಗಟ್ಟಿಯಾಗಿ ಹಿಡಿದು ಪಕ್ಕಕ್ಕೆ ಎಳೆದು ಈ ಕಡೆ ಬರ್ತಾನೆ. ಚಳ್ಳಕೆರೆಯ ನರಹರಿ ನಗರದ ಮಕ್ಕಳಾದ ನಾವು ಎಲ್ಲವನ್ನೂ ಮಾಡಬಲ್ಲೆವು. ನಾವು ಏನನ್ನು ಬೇಕಾದರೂ